ನಮಸ್ತೆ. ಇದು ಭಾನುವಾರದ ವ್ಲಾಗ್ ಆಗಿರತ್ತೆ. ಇನ್ನು ಅವತ್ತಿನ ದಿನ ಮನೆಯವ್ರಿಗೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು. ಮತ್ತೆ ಮಕ್ಳಿಬ್ರುನು ಅಮ್ಮನ ಮನೇಲಿದ್ರು. ನಾನೊಬ್ಳೇ ಇದ್ನಲ್ವಾ. ಏನ್ ಮಾಡ್ತೀಯ ಒಬ್ಳೇ ಬಾ ಹಂಗೇನೆ ಒಂದ್ 15 ನಿಮಿಷ ಕೆಲಸ ಇದೆ. ಆಮೇಲೆ ಹಂಗೆ ಹೊಸಕೋಟೆಗೆ ಹೋಗಿ ಬಿರಿಯಾನಿ ತಿನ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂತ ಹೇಳಿ ನಾನು ಹೋದೆ. ಇನ್ನ ಅಲ್ಲಿ ಬಂದು ಆಕ್ಚುಲಿ ನಾನು ಲಾಸ್ಟ್ 2 ಟೈಮ್ಸ್ ಆನಂದ್ ದಮ್ ಬಿರಿಯಾನಿ ಅಂತ ಹೇಳಿ ಅಲ್ಲಿ ಟ್ರೈ ಮಾಡಿದ್ವಿ. ಸೊ ಈ ಸತಿ ರಾಜ್ ದಮ್ ಬಿರಿಯಾನಿ ಅಂತ ಇತ್ತು. ಇಲ್ಲಿ ಟ್ರೈ ಮಾಡೋಣ ಅಂತ ಅನ್ಕೊಂಡು ಹೋದ್ವಿ. ಬಟ್ ನನ್ಗೆ ಟೇಸ್ಟ್ ಡಿಫ್ರೆನ್ಸ್ ಅಂತ ಏನು ಅನ್ನಿಸ್ಲೇ ಇಲ್ಲ. ಅಲ್ಲೂ ಇಲ್ಲೂ ಸೇಮ್ ಒಂದೇ ತರಾನೇ ಟೇಸ್ಟ್ ಇತ್ತು. ಮೇ ಬಿ ಒಂದೇ ತರ ಮಾಡ್ತಾರೆ ಅಂತ ಹೇಳಿ ಅನ್ಕೋತೀನಿ. ಬಟ್ ಏನಂದ್ರೆ ಅಲ್ಲಿ ಅವರು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡ್ತಾ ಇದ್ರು. ಒಂದ್ ಪಾತ್ರೆಯಲ್ಲಿ ಆಲ್ಮೋಸ್ಟ್ 125 kg ಅಕ್ಕಿ ಹಾಕಿ ಅವರು ಬಿರಿಯಾನಿನ ರೆಡಿ ಮಾಡ್ತಾ ಇದ್ರು. ಈ ಕಡೆ ಅವ್ರು ಮಾಡ್ತಾ ಇದ್ರೆ ಆ ಕಡೆ ಖಾಲಿ ಆಗ್ತಾ ಇತ್ತು. ಸೊ ಅಷ್ಟು ಕ್ರೌಡ್ ಇತ್ತು. ಸಂಡೇ ಅಂತಾನೆ ಇತ್ತ ಇಲ್ಲ ಎವ್ರಿ ಡೇ ಹೆಂಗೆ ಇರುತ್ತೋ ಅದು ನನಗೂ ಸರಿಯಾಗಿ ಗೊತ್ತಿಲ್ಲ. ನಾವೊಂದು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಹಾಗೆ ಒಂದು ಕಾಲ್ ಸೂಪ್ ತಗೊಂಡು ತಿಂದ್ವಿ. ಆಮೇಲೆ ಮಕ್ಳಿಬ್ಬರಿಗೂನು ಪಾರ್ಸಲ್ ತಗೊಂಡ್ ಬರೋಣ ಅಂತ ಹೇಳಿ ಅವರು ಒಂದೇ ಬಿರಿಯಾನಿ ಸಾಕು. ಅಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ. ಮತ್ತೆ ಮಕ್ಕಳು ಸ್ವಲ್ಪನೇ ತಿನ್ನೋದು. ಮಧ್ಯಾಹ್ನ ಎಗೇನ್ ನಾನು ಬೇರೆ ಅಡ್ಗೆ ಮಾಡೋಣ ಅಂತ ಹೇಳಿ ಒಂದು ಪ್ಲೇಟ್ ಮಾತ್ರ ತಗೊಂಡ್ ಬಂದಿದ್ದೆ. ಇನ್ನ ಇಬ್ರು ಡ್ಯಾನ್ಸ್ ಕ್ಲಾಸ್ ಇಂದ ಬಂದ್ಮೇಲೆ ಶೇರ್ ಮಾಡ್ಕೊಂಡು ತಿಂದ್ರು.